ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು YL ಟ್ಯುಟೋರಿಯಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ 4th ಸೆಮ್ BBA ಕನ್ನಡ ಸಬ್ಜೆಕ್ಟ್ ಕೊಡಗಿನ ಗೌರಮ್ಮ ಅವರು ಬರೆದಿರುವ ಪುನರ್ವಿವಾಹ ಎಂಬ ಪಾಠವನ್ನು ಸರಳವಾಗಿ ತಿಳಿಸ್ಕೊಡ್ತೇನೆ. ಈ ಕಥೆಯಲ್ಲಿ ನಾಯಕನು ತನ್ನ ಪತ್ನಿ ಸಾವಿತ್ರಿಯನ್ನ ಕಳೆದುಕೊಂಡ ಬಳಿಕ ತುಂಬಾ ದುಃಖದಲ್ಲಿ ಮುಳುಗುತ್ತಾನೆ. ಅವನಿಗೆ ಆಗ 35 ವರ್ಷ ವಯಸ್ಸು. ಸಾವಿತ್ರಿಯೊಂದಿಗೆ 15 ವರ್ಷಗಳ ದಾಂಪತ್ಯ ಜೀವನ ಕಳೆದಿದ್ದರಿಂದ ಅವಳನ್ನು ಮರೆತು ಮತ್ತೊಮ್ಮೆ ಮದುವೆಯಾಗುವುದು ಅವನಿಗೆ ಪಾಪವೆಂದು ತೋರುತ್ತದೆ. ಆದ್ದರಿಂದ ಅವನು ತನ್ನ ಮುಂದಿನ ಜೀವನವನ್ನು ವಿಧುರನಾಗಿಯೇ ಕಳೆಯುವುದಾಗಿ ನಿರ್ಧರಿಸುತ್ತಾನೆ. ಹೊಳೆಯ ದಡದಲ್ಲಿ ಕಂಡ ಆ ಸುಂದರ ಬಾಲೆಯ ಚಿತ್ರವು ನಾಯಕನ ಮನಸ್ಸಿನಲ್ಲಿ ಆಳವಾಗಿ ನೆಲೆಸುತ್ತದೆ. ಅವಳ ನಾಚಿಕೆಯ ಮುಖವನ್ನು ಅವನು ಹಗಲು ರಾತ್ರಿ ನೆನಪಿಸಿಕೊಳ್ಳುತ್ತಿರುತ್ತಾನೆ. ತನ್ನ ಮೊದಲ ಪತ್ನಿ ಸಾವಿತ್ರಿಯ ನೆನಪು ಕೂಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆ ಬಾಲೆ ತನ್ನ ಮನೆಯ ಹತ್ತಿರವೇ ಬಾಡಿಗ ಮನೆಯಲ್ಲಿ ತನ್ನ ವಿಧವೆ ತಾಯಿಯೊಂದಿಗೆ ವಾಸಿಸುತ್ತಿರುವುದು ಅವನಿಗೆ ತಿಳಿಯುತ್ತದೆ. ಬಡತನದ ಕಾರಣದಿಂದ ಅವಳು ಇನ್ನೂ ಮದುವೆಯಾಗಿರಲಿಲ್ಲ ಮತ್ತು ಶಾಲೆಗೆ ಹೋಗುತ್ತಿದ್ದಳು. ನಾಯಕನು ಅವಳನ್ನು ನೋಡಲು ವಿವಿಧ ಮಾರ್ಗಗಳನ್ನು ಹುಡುಕುತ್ತಾನೆ. ಮೊದಲಿಗೆ ಮನೆಯ ಜಗುಲಿಯಿಂದ ನೋಡುತ್ತಾನೆ. ನಂತರ ಅವಳು ಹಿತ್ತಲ ಬಾಗಿಲಿನಿಂದ ಹೋಗಲು ಪ್ರಾರಂಭಿಸಿದಾಗ ತಾನೂ ಸೀಬೆ ಮರದ ಮೇಲೆ ಕೂತು ಅವಳನ್ನು ನೋಡುತ್ತಾನೆ. ನಿಧಾನವಾಗಿ ಅವಳ ಮೇಲೆ ಅವನಿಗೆ ಆಸಕ್ತಿ ಮತ್ತು ಆಕರ್ಷಣೆ ಹೆಚ್ಚುತ್ತದೆ. ಕೊನೆಗೆ ಮದುವೆಯಾಗಬೇಕಾದ್ರೆ ಅವಳನ್ನೇ ಮದುವೆಯಾಗಬೇಕು ಎಂದು ನಿರ್ಧರಿಸುತ್ತಾನೆ. ಆ ಬಾಲೆಯ ಹೆಸರು ರಾಜಿ ಎಂದು ತಿಳಿಯುತ್ತದೆ. ಇದರ ನಡುವೆ ನಾಯಕನ ಮನಸ್ಸು ಸಂಪೂರ್ಣವಾಗಿ ರಾಜಿಯ ಕಡೆ ತಿರುಗುತ್ತದೆ. ತನ್ನ ಮಗು ಕುಸುಮ ಕೂಡ ಕರೆದಾಗ ಅವನು ಅಸಹನೆಯಿಂದ ವರ್ತಿಸುತ್ತಾನೆ. ಈಗ ಅವನು ತಾಯಿಯೇ ಮತ್ತೆ ಮದುವೆಯ ವಿಚಾರ ಪ್ರಸ್ತಾಪಿಸಲಿ ಎಂದು ಕಾಯುತ್ತಾನೆ. ಕೆಲವು ದಿನಗಳ ನಂತರ ತಾಯಿ ಮತ್ತೆ ವಿಷಯ ಪ್ರಸ್ತಾಪಿಸಿದಾಗ ನಾಯಕನು ತನ್ನ ಇಚ್ಛೆಯನ್ನ ಸ್ಪಷ್ಟವಾಗಿ ಹೇಳುತ್ತಾನೆ, ರಾಜಿಯನ್ನೇ ಮದುವೆಯಾಗುತ್ತೇನೆ ಎಂದು. ಇದನ್ನ ಕೇಳಿ ತಾಯಿ ಸಂತೋಷಪಡುತ್ತಾಳೆ ಮತ್ತು ತಕ್ಷಣವೇ ರಾಜಿಯ ತಾಯಿಯೊಂದಿಗೆ ಮಾತುಕತೆ ನಡೆಸಿ ಮದುವೆಗೆ ಒಪ್ಪಿಗೆ ಪಡೆಯುತ್ತದೆ. ಆದರೆ ನಾಯಕನು ರಾಜಿಯ ಅಭಿಪ್ರಾಯವನ್ನು ತಿಳಿಯಲು ಯತ್ನಿಸುವುದಿಲ್ಲ. ಮದುವೆಗೆ ಇನ್ನೂ 4 ತಿಂಗಳು ಇದ್ದರೂ ಅವನಿಗೆ ಆ ಕಾಲ ಕಳೆಯುವುದು ಕಷ್ಟವಾಗುತ್ತದೆ. ಪ್ರತಿದಿನವೂ ಅದನ್ನು ಸೀಬೆ ಮರದ ಮೇಲೆ ಕೂತು ರಾಜಿಯನ್ನ ನೋಡುತ್ತಾನೆ. ತಾಯಿ ಮದುವೆಯ ನಂತರ ರಾಜಿ ಶಾಲೆಗೆ ಹೋಗಬಾರದೆಂದು ಹೇಳಿದರೂ ಅವಳನ್ನು ನೋಡಲು ಅವಕಾಶ ಕಳೆದುಕೊಳ್ಳಬಾರದೆಂದು ನಾಯಕನು ಶಾಲೆಗೆ ಹೋಗಲು ಅನುಮತಿಸುತ್ತಾನೆ. ಈ ಭಾಗದಲ್ಲಿ ನಾಯಕನ ಮನಸ್ಸಿನ ಬದಲಾವಣೆ, ಅವನ ಆಕರ್ಷಣೆ ಮತ್ತು ಸ್ವಾರ್ಥಪರವಾದ ನಡೆ, ರಾಜಿಯ ಅಭಿಪ್ರಾಯವನ್ನು ಕಡೆಗಣಿಸುವುದು ಸ್ಪಷ್ಟವಾಗಿ ತೋರಿಸಲಾಗಿದೆ. ಆದರೆ ಅವನ ವೃದ್ಧ ತಾಯಿ ಮಾತ್ರ ಮಗನು ಮದುವೆಯಾಗಬೇಕು ಎಂದು ಬಯಸುತ್ತಾಳೆ. ಮನೆಗೆ ಹೆಣ್ಣು ಮಗಳು ಬೇಕು, ಮನೆ ಕೆಲಸಗಳನ್ನು ನೋಡಿಕೊಳ್ಳಲು ಮತ್ತು ಕುಟುಂಬವನ್ನು ಸಾಗಿಸಲು ಮದುವೆ ಅಗತ್ಯವೆಂದು ಅವಳು ಭಾವಿಸುತ್ತಾಳೆ. ಪ್ರತಿದಿನವೂ ಈ ವಿಷಯವಾಗಿ ಅವಳು ಒತ್ತಾಯ ಮಾಡುತ್ತಿದ್ದರೂ ನಾಯಕನು ಮೌನವಾಗಿಯೇ ಇರುತ್ತಾನೆ. ಈ ವಿಷಯವಾಗಿ ತಾಯಿ ಮಗನ ನಡುವೆ ಹಲವಾರು ವಾದವಿವಾದಗಳು ನಡೆಯುತ್ತವೆ. ಒಂದು ದಿನ ಕೋಪಗೊಂಡು ನಾಯಕನು ಮನೆ ಬಿಟ್ಟು ಹೊಳೆಯ ದಡಕ್ಕೆ ಹೋಗುತ್ತಾನೆ. ಅಲ್ಲಿ ಕುಳಿತು ತಾಯಿಯ ಮಾತುಗಳನ್ನು ಆಲೋಚಿಸಿದಾಗ ಅವನಿಗೆ ಅವಳ ಮಾತುಗಳಲ್ಲಿ ಸತ್ಯವಿದೆ ಎಂದು ಅನಿಸುತ್ತದೆ. ಮನೆ ನಿರ್ವಹಣೆ, ಮಗು ಕುಸುಮೆಯ ನೋಡಿಕೊಳ್ಳುವಿಕೆ ಇತ್ಯಾದಿಗಳಿಗೆ ಹೆಂಗಸು ಅಗತ್ಯವೆಂದು ಅವನು ಅರಿಯುತ್ತಾನೆ. ಆದ್ದರಿಂದ ಸರಿಯಾದ ಹುಡುಗಿ ಸಿಕ್ಕರೆ ಮದುವೆಯಾಗಬಹುದು ಎಂದು ಮನಸ್ಸು ಮಾಡುತ್ತಾನೆ. ಇದಾದ ನಂತರ ಹೊಳೆಯ ಬಳಿಯಲ್ಲಿ ಅವನು ಕೆಲ ಯುವತಿಯರನ್ನು ನೋಡುತ್ತಾನೆ. ಅವರ ಸರಳತೆ ಮತ್ತು ನಿಷ್ಕಪಟ ನಡವಳಿಕೆಯನ್ನು ಗಮನಿಸಿದಾಗ ಅವನ ಮನಸ್ಸಿನಲ್ಲಿ ಪುನರ್ವಿವಾಹದ ಬಗ್ಗೆ ಹೊಸ ಚಿಂತನೆಗಳು ಹುಟ್ಟುತ್ತವೆ. ಈ ಕಥೆ ಪುನರ್ವಿವಾಹದ ಅಗತ್ಯತೆ, ಕುಟುಂಬದ ಹೊಣೆಗಾರಿಕೆ ಮತ್ತು ಮಾನವನ ಮನಸ್ಸಿನ ಒಳಗಿನ ಸಂಘರ್ಷವನ್ನು ಸುಂದರವಾಗಿ ಚಿತ್ರಿಸುತ್ತದೆ. ನಾಯಕನು ಪ್ರತಿದಿನ ಸೀಬೆ ಮರದ ಮೇಲೆ ಕೂತು ರಾಜಿಯನ್ನು ನೋಡುತ್ತಿದ್ದನು. ಒಂದು ದಿನ ರಾಜಿಗೆ ಅವನು ತನ್ನನ್ನು ಗಮನಿಸುತ್ತಿರುವುದು ಗೊತ್ತಾಗುತ್ತದೆ. ಅದರ ನಂತರ ಅವಳು ತನ್ನ ಮುಖವನ್ನು ಕೊಡೆಯಿಂದ ಮುಚ್ಚಿಕೊಂಡು ಹೋಗಲು ಆರಂಭಿಸುತ್ತಾಳೆ. ಇದರಿಂದ ನಾಯಕನಿಗೆ ತುಂಬಾ ನಿರಾಸೆಯಾಗುತ್ತದೆ, ಏಕೆಂದರೆ ಅವಳ ಮುಖವನ್ನು ನೋಡುವ ಅವಕಾಶ ಕಳೆದುಕೊಳ್ಳುತ್ತಾನೆ. ಆದರೂ ಅವಳನ್ನು ನೋಡಬೇಕೆಂಬ ಆಸೆಯಿಂದ ಅವನು ಹೊಸ ಉಪಾಯವನ್ನು ಯೋಚಿಸುತ್ತಾನೆ. ರಾಜಿ ಪ್ರತಿದಿನ ಹೊಳೆಯಿಂದ ನೀರು ತರುವುದನ್ನು ತಿಳಿದು ತಾನು ನಡೆಯಲು ಹೋಗುವ ನೆಪದಲ್ಲಿ ಹೊಳೆಗೆ ಹೋಗಿ ಮರದ ಹಿಂದೆ ಅಡಗಿ ಅವಳನ್ನು ನೋಡುತ್ತಾನೆ. ಆದರೆ ಈಗ ಅವಳ ನಗುಮುಖ ಗಂಭೀರವಾಗಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತದೆ. ಅವಳಿಗೆ ಈ ಮದುವೆ ಇಷ್ಟವಿಲ್ಲವೇ ಎಂಬ ಅನುಮಾನ ಅವನ ಮನಸ್ಸಿನಲ್ಲಿ ಮೂಡುತ್ತದೆ. ಆದರೆ ತಕ್ಷಣವೇ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ತಾನು ಐಶ್ವರ್ಯವಂತನಾಗಿರುವುದರಿಂದ ಅವಳು ತನ್ನನ್ನು ತಿರಸ್ಕರಿಸುವುದಿಲ್ಲ ಎಂದುಕೊಳ್ಳುತ್ತಾನೆ. ಅವಳ ವರ್ತನೆಯನ್ನ ನಾಚಿಕೆ ಅಥವಾ ತಾಯಿಯ ಮಾತಿನ ಪರಿಣಾಮವೆಂದು ಭಾವಿಸುತ್ತಾನೆ. ಕೆಲವು ದಿನಗಳ ನಂತರ ತನ್ನನ್ನು ಅಡಗಿ ನೋಡುತ್ತಿರುವುದು ರಾಜಿಗೆ ಗೊತ್ತಾಗಿರಬಹುದು ಎಂದು ಅವನು ಅಂದಾಜಿಸುತ್ತಾನೆ, ಏಕೆಂದರೆ ಅವಳು ಹೊಳೆಗೆ ಬರುವುದನ್ನೇ ನಿಲ್ಲಿಸುತ್ತಾಳೆ. ಇದರಿಂದ ನಾಯಕನು ಚಿಂತೆಗೆ ಒಳಗಾಗುತ್ತಾನೆ. ಆದರೆ ಮತ್ತೆ ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಮದುವೆಯಾದ ನಂತರ ಎಲ್ಲವೂ ಸರಿಯಾಗುತ್ತದೆ ಎಂದುಕೊಳ್ಳುತ್ತಾನೆ. ಮದುವೆಗೆ ಇನ್ನೂ 3 ತಿಂಗಳು ಇರುವುದರಿಂದ ಅವನಿಗೆ ಕಾಲ ಕಳೆಯುವುದು ತುಂಬಾ ಕಷ್ಟವಾಗುತ್ತದೆ.
ಓದಲು ಯತ್ನಿಸಿದರೂ ಎಲ್ಲೆಡೆ ರಾಜಿಯ ಮುಖವೇ ಕಾಣುತ್ತದೆ. ಈ ಸಮಯದಲ್ಲಿ ನಾಯಕನ ಮಗಳು ಕುಸುಮೆ ರಾಜಿಯ ಮನೆಗೆ ಹೋಗುತ್ತಾಳೆ. ರಾಜಿ ಮತ್ತು ಕುಸುಮೆ ನಡುವೆ ಪ್ರೀತಿ ಬೆಳೆದಿರುತ್ತದೆ. ಇದರಿಂದ ಕುಸುಮೆ ತಂದೆಯ ಕಡೆಗೆ ಕಡಿಮೆ ಗಮನ ಕೊಡುತ್ತಾಳೆ. ಈ ಭಾಗದಲ್ಲಿ ನಾಯಕನ ಆಕರ್ಷಣೆಯಾಗಿ ಆಕರ್ಷಣೆ ಒಬ್ಬರ ಮನಸ್ಸಿನ ಮೇಲೆ ಹೇಗೆ ಹಿಡಿತ ಸಾಧಿಸುತ್ತದೆ ಎಂಬುದು ಹಾಗೂ ಅವನ ಸ್ವಾರ್ಥಪರ ಚಿಂತನೆಗಳು ಸ್ಪಷ್ಟವಾಗುತ್ತವೆ. ನಾಯಕನು ರಾಜಿಯ ಬಗ್ಗೆ ಯೋಚನೆಗಳಲ್ಲಿ ಮುಳುಗಿರುವಾಗ ತನ್ನ ಮಗಳು ಕುಸುಮೆಯ ಕಡೆ ಗಮನ ಕೊಡದೆ ಅವಳನ್ನು ಗದರಿಸುತ್ತಾನೆ. ಇದರಿಂದ ಕುಸುಮೆ ನಿಧಾನವಾಗಿ ತಂದೆಯಿಂದ ದೂರವಾಗುತ್ತಾಳೆ. ಆದರೂ ನಾಯಕನಿಗೆ ಇದರಿಂದ ಯಾವುದೇ ವ್ಯಸನವಾಗುವುದಿಲ್ಲ, ಏಕೆಂದರೆ ಅವನ ಮನಸ್ಸು ಸಂಪೂರ್ಣವಾಗಿ ರಾಜಿಯ ಕಡೆಗೆ ತಿರುಗಿರುತ್ತದೆ. ರಾಜಿಯನ್ನು ಹೇಗೆ ನೋಡಬೇಕು ಎಂಬುದೇ ಅವನ ಮುಖ್ಯ ಚಿಂತೆಯಾಗುತ್ತದೆ. ಹಲವು ಉಪಾಯಗಳನ್ನು ಯೋಚಿಸಿದರೂ ಅವಳನ್ನು ಸಂಪರ್ಕಿಸಲು ಯಾವುದೇ ಸರಿಯಾದ ಅವಕಾಶ ಸಿಗುವುದಿಲ್ಲ. ಒಂದು ದಿನ ಕುಸುಮೆ ರಾಜಿಯ ಮನೆಗೆ ಹೋಗಿ ತಡವಾಗಿ ಮನೆಗೆ ಮರಳದಿದ್ದಾಗ ಅವಳನ್ನು ಕರೆತರುವ ನೆಪದಲ್ಲಿ ನಾಯಕನು ರಾಜಿಯ ಮನೆಗೆ ಹೋಗುತ್ತಾನೆ. ಅಲ್ಲಿ ಬಾಗಿಲು ತಟ್ಟಿದಾಗ ರಾಜಿ ಯಾರವರು ಎಂದು ಕೇಳುತ್ತಾಳೆ. ಅವಳಿಗೆ ನಾಯಕನನ್ನು ತಕ್ಷಣ ಗುರುತಿಸಲಾಗುವುದಿಲ್ಲ. ಆದರೆ ಅವನ ಧ್ವನಿ ಕೇಳಿದೊಡನೆ ಅವಳು ಒಳಗೆ ಹೋಗಿ ಕುಸುಮೆಯನ್ನು ಹೊರಗೆ ಕಳುಹಿಸುತ್ತಾಳೆ. ಇದರಿಂದ ನಾಯಕನಿಗೆ ಬೇಸರವಾಗುತ್ತದೆ. ತಾನೇನೋ ಭಯಾನಕ ವ್ಯಕ್ತಿಯಂತೆ ಅವಳು ವರ್ತಿಸಿದ್ದಾಳೆ ಎಂಬ ಭಾವನೆ ಮೂಡುತ್ತದೆ. ಆದರೂ ಅವನು ಮತ್ತೆ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಇದು ನಾಚಿಕೆಯ ಕಾರಣವಾಗಿರಬಹುದು ಎಂದುಕೊಳ್ಳುತ್ತಾನೆ. ತಾನು ಐಶ್ವರ್ಯವಂತನಾಗಿರುವುದರಿಂದ ಮತ್ತು ರಾಜಿಯ ತಾಯಿ ಮದುವೆಗೆ ಒಪ್ಪಿರುವುದರಿಂದ ರಾಜಿಗೂ ಇದರಲ್ಲಿ ವಿರೋಧ ಇರಲಾರದು ಎಂದು ಭಾವಿಸುತ್ತಾನೆ. ಮದುವೆಯಾದ ಮೇಲೆ ಎಲ್ಲವೂ ಸರಿಯಾಗುತ್ತದೆ ಎಂದು ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳುತ್ತಾನೆ. ಈ ಭಾಗದಲ್ಲಿ ನಾಯಕನ ಸ್ವಾರ್ಥಪರ ಮನೋಭಾವ ಮತ್ತು ಅವನು ರಾಜಿಯ ನಿಜವಾದ ಭಾವನೆಗಳನ್ನು ಗಮನಿಸದೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಊಹಿಸಿಕೊಳ್ಳುವ ಸ್ವಭಾವ ಸ್ಪಷ್ಟವಾಗಿ ತೋರುತ್ತದೆ. ರಾಜಿಯ ಮದುವೆಗೆ ಇನ್ನೂ 1 ತಿಂಗಳು ಮಾತ್ರ ಬಾಕಿ ಇರುವಾಗ ಕಳೆದ 2 ತಿಂಗಳಿಂದ ನಾಯಕನು ಅವಳನ್ನು ಒಂದೇ ಸಲವೂ ನೋಡಲಾಗಿಲ್ಲ. ಆದರೆ ಅವನ ಮಗಳು ಕುಸುಮೆ ರಾಜಿಯ ಮನೆಗೆ ಹೋಗಿ ಬರುತ್ತಲೇ ಇರುತ್ತಾಳೆ ಮತ್ತು ಅವಳ ಮೇಲೆ ತುಂಬಾ ಪ್ರೀತಿ ಹೊಂದಿರುತ್ತಾಳೆ. ಒಂದು ಭಾನುವಾರದ ಮಧ್ಯಾಹ್ನ ನಾಯಕನು ಜಗುಲಿಯ ಮೇಲೆ ನಿಂತು ರಾಜಿಯ ಮನೆ ಕಡೆ ನೋಡುತ್ತಿರುತ್ತಾನೆ. ಆ ಸಮಯದಲ್ಲಿ ಮನೆ ಬಾಗಿಲು ತೆರೆಯುತ್ತದೆ. ಆದರೆ ಹೊರಗೆ ಬರುವುದು ರಾಜಿಯಲ್ಲ, ಕುಸುಮೆ. ಅವಳು ಕೈಯಲ್ಲಿ ಒಂದು ಚೀಟಿ ಹಿಡಿದು ನಾಯಕನ ಬಳಿಗೆ ಬಂದು ಅದನ್ನು ನೀಡಿ ತಕ್ಷಣವೇ ಹಿಂದಿರುಗುತ್ತಾಳೆ. ನಾಯಕನು ಆ ಚೀಟಿಯನ್ನು ಓದಿದಾಗ ಅದರಲ್ಲಿ ಸಾಯಂಕಾಲ 5 ಗಂಟೆಗೆ ಹೊಳೆಯ ದಡಕ್ಕೆ ಬರುವಿರಾ ಎಂಬ ಸಂದೇಶ ಮಾತ್ರ ಇರುತ್ತದೆ. ಆದರೆ ಅದನ್ನು ಯಾರು ಬರೆದಿದ್ದಾರೆ ಎಂಬುದು ತಿಳಿಯುವುದಿಲ್ಲ. ಇದರಿಂದ ಅವನ ಮನಸ್ಸಿನಲ್ಲಿ ಕುತೂಹಲ ಮತ್ತು ಸಂಶಯಗಳು ಹುಟ್ಟುತ್ತವೆ. ಇದು ರಾಜಿಯೇ ಬರೆದಿದ್ದೆಯೇ ಎಂಬ ಅನುಮಾನ ಮೂಡುತ್ತದೆ. ಆದರೂ ರಾಜಿಯೇ ಬರೆದಿರಬಹುದು ಎಂಬ ನಿರೀಕ್ಷೆ ಅವನಲ್ಲಿ ಹೆಚ್ಚು ಬಲವಾಗುತ್ತದೆ. ಅವಳನ್ನು ನೋಡಬಹುದು ಎಂಬ ಆಶೆಯಿಂದ ಅವನು ತುಂಬ ಸಂತೋಷಪಟ್ಟು ಸಾಯಂಕಾಲ ಹೊಳೆಯ ಕಡೆ ಹೋಗುವುದಾಗಿ ನಿರ್ಧರಿಸುತ್ತಾನೆ. ಈ ಭಾಗದಲ್ಲಿ ಕುತೂಹಲ, ನಿರೀಕ್ಷೆ ಮತ್ತು ನಾಯಕನ ಮನಸ್ಸಿನ ಆತುರ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಸಾಯಂಕಾಲ ರಾಜಿಯನ್ನು ಭೇಟಿಯಾಗುವ ನಿರೀಕ್ಷೆಯಲ್ಲಿ ನಾಯಕನು ತುಂಬಾ ಉತ್ಸಾಹದಿಂದ ಸಿದ್ಧತೆ ಮಾಡಿಕೊಳ್ತಾನೆ. 4 ಗಂಟೆಗೆ ಸಜ್ಜಾಗಿ ಹೊಳೆಯ ದಡಕ್ಕೆ ಹೋಗಿ ಅವಳನ್ನು ಕಾಯುತ್ತಾ ಕುಳಿತುಕೊಳ್ಳುತ್ತಾನೆ. ಮೊದಲಿಗೆ ಅವನ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ. ಆದರೆ ಚೀಟಿಯನ್ನು ಯಾರು ಬರೆದಿದ್ದಾರೆ ಎಂಬ ಅನುಮಾನದಿಂದ ಅವನ ಉತ್ಸಾಹ ಕಡಿಮೆಯಾಗುತ್ತದೆ. ಅವನು ವಿವಿಧ ಕಲ್ಪನೆಗಳಲ್ಲಿ ಮುಳುಗುತ್ತಾನೆ. ರಾಜಿಯೇ ಬರೆದಿದ್ದರೆ ತನ್ನ ವರ್ತನೆಗೆ ಕ್ಷಮೆ ಕೇಳಲು ಬರಬಹುದೆಂದುಕೊಳ್ಳುತ್ತಾನೆ. ಅವಳೊಂದಿಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ಮನಸ್ಸಿನಲ್ಲಿ ತಯಾರಿಸಿಕೊಳ್ಳುತ್ತಾನೆ. ಆದರೆ ಅರ್ಧ ಗಂಟೆ ಕಳೆದರೂ ರಾಜಿ ಬರೆದಿದ್ದರಿಂದ ಅವನಿಗೆ ಅನುಮಾನ ಮತ್ತು ಅಸಹನೆ ಮೂಡುತ್ತದೆ. ಇದರಲ್ಲಿ ದೂರದಲ್ಲಿ ರಾಜಿ ಬರುತ್ತಿರುವುದು ಅವನಿಗೆ ಕಾಣಿಸುತ್ತದೆ. ಇದರಿಂದ ಅವನು ಬಹಳ ಸಂತೋಷಪಡುತ್ತಾನೆ. ಆದರೆ ರಾಜಿ ನೇರವಾಗಿ ಅವನ ಬಳಿಗೆ ಬಾರದೆ ಜನರಿಲ್ಲದ ಕಡೆಗೆ ಹೋಗುತ್ತಾಳೆ. ನಾಯಕನು ಕೂಡ ಅವಳ ಹಿಂದೆ ಹೋಗುತ್ತಾನೆ. ಅಲ್ಲಿ ಮರದ ನೆರಳಿನಲ್ಲಿ ನಿಂತಿರುವ ರಾಜಿಯನ್ನು ನೋಡಿದಾಗ ಅವನು ಅವಳ ಸೌಂದರ್ಯದಿಂದ ಮಂತ್ರಮುಗ್ಧನಾಗುತ್ತಾನೆ. ಅವಳನ್ನು ತನ್ನ ಭವಿಷ್ಯದ ಹೆಂಡತಿಯಾಗಿ ಕಲ್ಪಿಸಿಕೊಂಡು ತುಂಬಾ ಸಂತೋಷಪಡುತ್ತಾನೆ. ಆದರೆ ಅವಳ ಮುಂದೆ ಏನು ಮಾತನಾಡಬೇಕು ಎಂಬುದು ಅವನಿಗೆ ಗೊತ್ತಾಗದೆ ಸುಮ್ಮನೆ ಅವಳನ್ನು ನೋಡುತ್ತಾ ನಿಂತುಕೊಳ್ಳುತ್ತಾನೆ. ಈ ಭಾಗದಲ್ಲಿ ನಾಯಕನ ಆತುರ, ಕಲ್ಪನೆಗಳು ಮತ್ತು ಅವನ ಭಾವನಾತ್ಮಕ ಅತಿರೇಕ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ರಾಜಿ ಮತ್ತು ನಾಯಕ ಇಬ್ಬರೂ ಕೆಲಕ್ಷಣ ಮೌನವಾಗಿ ನಿಂತಿರುತ್ತಾರೆ. ಕೊನೆಗೆ ನಾಯಕನೇ ಮಾತು ಆರಂಭಿಸಿ ತಾನು ಬರಲು ಹೇಳಿದ ಕಾರಣವನ್ನ ಕೇಳ್ತಾನೆ. ಆಗ ರಾಜಿ ಧೈರ್ಯವಾಗಿ ಮಾತನಾಡಿ ಈ ಮದುವೆ ಆಗಬಾರದು ಎಂದು ಸ್ಪಷ್ಟವಾಗಿ ಹೇಳುತ್ತಾಳೆ. ಈ ಮದುವೆಯಿಂದ ಇಬ್ಬರಿಗೂ ಸುಖವಾಗುವುದಿಲ್ಲವೆಂದು ಹೇಳಿ ತನ್ನ ವಿನಂತಿಯನ್ನ ಒಪ್ಪಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾಳೆ. ಇದನ್ನ ಕೇಳಿದ ನಾಯಕನು ಆಶ್ಚರ್ಯಗೊಳ್ಳುತ್ತಾನೆ ಮತ್ತು ಅವಳ ಮಾತುಗಳನ್ನು ಒಪ್ಪಲಾರದೆ ತನ್ನ ಪ್ರೀತಿ, ಐಶ್ವರ್ಯ ಮತ್ತು ಭವಿಷ್ಯದ ಸುಖಗಳ ಬಗ್ಗೆ ಹೇಳಿ ಅವಳನ್ನು ಮನವೊಲಿಸಲು ಪ್ರಯತ್ನಿಸುತ್ತಾನೆ. ತಾನವಳನ್ನು ನಿಜವಾಗಿಯೇ ಪ್ರೀತಿಸುತ್ತೇನೆ, ಅವಳಿಗೆ ಯಾವುದೇ ಕೊರತೆಯೂ ಇರುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ರಾಜಿ ತೀಕ್ಷ್ಣವಾಗಿ ಪ್ರಶ್ನೆ ಕೇಳುತ್ತಾಳೆ, ಅವನು ತನ್ನನ್ನೇ ಮದುವೆಯಾಗಬೇಕೇ ಅಥವಾ ತನ್ನ ಐಶ್ವರ್ಯವನ್ನೇ ಮದುವೆಯಾಗಬೇಕೆಂದು. ಅವಳು ನಾಯಕನ ಮೊದಲ ಪತ್ನಿಯ ಬಗ್ಗೆ ಕೇಳಿ ಅವನ ಪ್ರೀತಿಯ ಸತ್ಯತೆಯನ್ನ ಪ್ರಶ್ನಿಸುತ್ತಾಳೆ.
ಮೊದಲ ಹೆಂಡತಿ ಸತ್ತ ಕೆಲವೇ ತಿಂಗಳಲ್ಲಿ ಮತ್ತೊಂದು ಮದುವೆಗೆ ಸಿದ್ಧರಾಗಿರುವುದರಿಂದ ಅವನ ಪ್ರೀತಿ ನಿಜವಲ್ಲವೆಂದು ಸೂಚಿಸುತ್ತಾಳೆ. ರಾಜಿಯ ಈ ಮಾತುಗಳು ನಾಯಕನಿಗೆ ಕೋಪವನ್ನ ಉಂಟುಮಾಡುತ್ತವೆ. ಅವನು ಅವಳ ಮಾತುಗಳನ್ನು ನಿರಾಕರಿಸಿ ತಾನು ನಿಜವಾದ ಪ್ರೀತಿ ಹೊಂದಿದ್ದೇನೆ ಮತ್ತು ಅವಳಿಗಾಗಿ ಏನಾದರೂ ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ. ತನ್ನ ವಯಸ್ಸು, ಐಶ್ವರ್ಯ ಮತ್ತು ಪರಿಸ್ಥಿತಿಯನ್ನು ಉದಾಹರಿಸಿ ಮದುವೆಗೆ ಯಾವುದೇ ಅಡ್ಡಿಯಿಲ್ಲವೆಂದು ವಾದಿಸುತ್ತಾನೆ. ಈ ಭಾಗದಲ್ಲಿ ರಾಜಿಯ ಸ್ವಾಭಿಮಾನ, ವಿವೇಕ ಮತ್ತು ನೈತಿಕ ದೃಷ್ಟಿಕೋನ ಸ್ಪಷ್ಟವಾಗುತ್ತದೆ. ಅದಕ್ಕೆ ವಿರುದ್ಧವಾಗಿ ನಾಯಕನ ಸ್ವಾರ್ಥಪರ ಮನೋಭಾವ ಮತ್ತು ಪ್ರೀತಿಯ ಬಗ್ಗೆ ಅವನ ತಪ್ಪು ಕಲ್ಪನೆಗಳು ಹೊರಹೊಮ್ಮುತ್ತವೆ. ರಾಜಿ ಧೈರ್ಯವಾಗಿ ನಾಯಕನ ಮಾತುಗಳಿಗೆ ಪ್ರತಿಕ್ರಿಯಿಸುತ್ತಾಳೆ. ಅವಳು ಹೇಳುವುದೇನೆಂದರೆ, ನಾಯಕನು ಪ್ರೀತಿಯ ಹೆಸರಿನಲ್ಲಿ ಹೇಳುತ್ತಿರುವ ಮಾತುಗಳು ನಿಜವಲ್ಲ. ಅವನು ತನ್ನ ಸಮಾಜದ ನಿಯಮಗಳನ್ನು ಮುರಿಯಲು ಸಿದ್ಧನಿಲ್ಲ ಎಂದು ಅವಳು ಸ್ಪಷ್ಟಪಡಿಸುತ್ತಾಳೆ. ತನ್ನ ವಯಸ್ಸು ಕೇವಲ 15 ವರ್ಷವಾಗಿದ್ದು ನಾಯಕನಿಗೆ ಅವಳು ಮಗಳಂತೆಯೇ ಎಂದು ಹೇಳುತ್ತಾಳೆ. ರಾಜಿ ಪ್ರೀತಿಯ ಅರ್ಥವನ್ನ ಚೆನ್ನಾಗಿ ತಿಳಿದಿದ್ದಾಳೆ ಮತ್ತು ಅದಕ್ಕಾಗಿಯೇ ಈ ಮದುವೆಗೆ ವಿರೋಧಿಸುತ್ತಾಳೆ. ಅವಳು ಹೇಳುವುದೇನೆಂದರೆ, ನಾಯಕನಿಗೆ ತನ್ನ ಮೇಲೆ ಪ್ರೀತಿಯಿಲ್ಲ, ಕೇವಲ ಮೋಹ ಮಾತ್ರ ಇದೆ. ನಾಯಕನು ತನ್ನ ಮೊದಲ ಪತ್ನಿಯನ್ನ ನಿಜವಾಗಿಯೇ ಪ್ರೀತಿಸಿದ್ದರೆ ಅವಳನ್ನ ಇಷ್ಟು ಬೇಗ ಮರೆತು ಮತ್ತೊಂದು ಮದುವೆಗೆ ಸಿದ್ಧನಾಗುತ್ತಿರಲಿಲ್ಲ. ಜೊತೆಗೆ ತನ್ನ ಮಗಳು ಕುಸುಮೆಯನ್ನ ಅವನು ನಿರ್ಲಕ್ಷ್ಯ ಮಾಡುತ್ತಿರುವುದನ್ನೂ ಅವಳು ಉದಾಹರಿಸುತ್ತಾಳೆ. ಇದನ್ನ ಕೇಳಿದ ನಾಯಕನು ಕೋಪಗೊಳ್ಳುತ್ತಾನೆ ಮತ್ತು ಈ ವಾದವನ್ನ ನಿಲ್ಲಿಸಿ ಅವಳು ಮದುವೆ ಆಗುವಳೋ ಇಲ್ಲವೋ ಎಂದು ಸ್ಪಷ್ಟವಾಗಿ ಕೇಳುತ್ತಾನೆ. ಆಗ ರಾಜಿ ತೀವ್ರವಾಗಿ ಪ್ರತಿಕ್ರಿಯಿಸಿ ತನ್ನ ನಿರ್ಧಾರಕ್ಕಿಂತಲೂ ಮುಖ್ಯವಾಗಿ ನಾಯಕನ ಪ್ರೀತಿಯ ನಿಜತ್ವವನ್ನ ಪರೀಕ್ಷಿಸುತ್ತಾಳೆ. ಕೊನೆಯಲ್ಲಿ ಅವಳು ಹೇಳುವುದೇನೆಂದರೆ, ನಿಜವಾಗಿಯೇ ತನ್ನ ಮೇಲೆ ಪ್ರೀತಿ ಇದ್ದರೆ ತನ್ನನ್ನು ಮದುವೆಯಾಗುವ ಮೂಲಕ ಅದನ್ನು ಸಾಬೀತುಪಡಿಸಬೇಕು, ಏಕೆಂದರೆ ತಾನು ಬಾಲವಿಧವೆ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದವಳು ಆಗಿದ್ದಾಳೆ. ಈ ಭಾಗದಲ್ಲಿ ರಾಜಿಯ ನೈತಿಕ ಧೈರ್ಯ, ಸಮಾಜದ ವಿರುದ್ಧ ನಿಲ್ಲುವ ಶಕ್ತಿ ಮತ್ತು ಪ್ರೀತಿಯ ನಿಜವಾದ ಅರ್ಥದ ಬಗ್ಗೆ ಅವಳ ಸ್ಪಷ್ಟವಾದ ದೃಷ್ಟಿಕೋನ ಹೊರಹೊಮ್ಮುತ್ತದೆ. ರಾಜಿ ತಾನು ಬಾಲವಿಧವೆ ಎಂಬ ಸತ್ಯವನ್ನ ಹೇಳುತ್ತಿದ್ದಂತೆ ನಾಯಕನಿಗೆ ದೊಡ್ಡ ಆಘಾತವಾಗುತ್ತದೆ. ಇದುವರೆಗೆ ಅವಳನ್ನ ತನ್ನ ಭವಿಷ್ಯದ ಹೆಂಡತಿಯಾಗಿ ಕಲ್ಪಿಸಿಕೊಂಡಿದ್ದ ನಾಯಕನು ಅವಳು ವಿಧವೆ ಎಂಬುದು ತಿಳಿದೊಡನೆ ಅವಳ ಮೇಲಿನ ತನ್ನ ಪ್ರೀತಿ ಕಣ್ಮರೆಯಾಗುತ್ತದೆ. ಬದಲಾಗಿ ಅವಳ ಬಗ್ಗೆ ತಿರಸ್ಕಾರ ಮತ್ತು ಅಸಹ್ಯ ಭಾವನೆ ಹುಟ್ಟುತ್ತದೆ. ತಾನು ತಿಳಿಯದೆ ವಿಧವೆಯನ್ನ ಮದುವೆಯಾಗುವುದರಿಂದ ತಪ್ಪಿಸಿಕೊಂಡೆನೆಂದು ದೇವರಿಗೆ ಕೃತಜ್ಞತೆಯನ್ನೂ ಸಲ್ಲಿಸುತ್ತಾನೆ. ರಾಜಿಯ ತಾಯಿಯನ್ನ ದೂಷಿಸುತ್ತಾನೆ. ರಾಜಿ ಅವನಿಗೆ, ಇದೀಗ ನನ್ನನ್ನು ಮದುವೆಯಾಗುವಿರಾ ಎಂದು ಪ್ರಶ್ನಿಸಿದಾಗ ನಾಯಕನು ಕೋಪದಿಂದ ಅವಳನ್ನು ತಿರಸ್ಕರಿಸುತ್ತಾನೆ. ವಿಧವೆಯನ್ನ ಮದುವೆಯಾಗುವುದಿಲ್ಲ, ಅವಳ ಮುಖವನ್ನೇ ನೋಡುತ್ತಿರಲಿಲ್ಲ ಎಂದು ಹೇಳುತ್ತಾನೆ. ಇದಕ್ಕೆ ಪ್ರತಿಯಾಗಿ ರಾಜಿ ಸಮಾಜದ ದ್ವಂದ್ವ ಧೋರಣೆಯನ್ನ ತೀವ್ರವಾಗಿ ಪ್ರಶ್ನಿಸುತ್ತದೆ. ವಿಧವೆಯರನ್ನ ಅಮಂಗಲವೆಂದು ನೋಡುವ ಸಮಾಜ ವಿಧುರರಿಗೆ ಮತ್ತೆ ಮದುವೆಯಾಗಲು ಅವಕಾಶ ನೀಡುತ್ತದೆ ಎಂಬ ಅನ್ಯಾಯವನ್ನ ಅವಳು ತೋರಿಸುತ್ತಾಳೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ಪತಿಯ ಮರಣದ ಬಳಿಕ ಜೀವನವಿಡೀ ಕಷ್ಟ ಅನುಭವಿಸಬೇಕಾದ ಮಹಿಳೆಯರ ಪರಿಸ್ಥಿತಿಯನ್ನ ಅವಳು ತೀವ್ರವಾಗಿ ಖಂಡಿಸುತ್ತಾಳೆ. ನಾಯಕನು ಅವಳ ಮಾತುಗಳನ್ನು ಒಪ್ಪಿಕೊಳ್ಳದೆ ಸಮಾಜದ ನಿಯಮಗಳು ಮತ್ತು ಕುಲ ಪವಿತ್ರತೆಯನ್ನ ಉಲ್ಲೇಖಿಸಿ ತನ್ನ ನಿರ್ಧಾರವನ್ನ ಸಮರ್ಥಿಸುತ್ತಾನೆ. ವಿಧವಾ ವಿವಾಹವನ್ನ ತಾನು ಒಪ್ಪುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಈ ಭಾಗದಲ್ಲಿ ಸಮಾಜದಲ್ಲಿರುವ ಅಸಮಾನತೆ, ಮಹಿಳೆಯರ ಮೇಲಿನ ಅನ್ಯಾಯ ಮತ್ತು ನಾಯಕನ ಸಂಕುಚಿತ ಮನೋಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ರಾಜಿಯ ಮೂಲಕ ಲೇಖಕಿ ಸಮಾಜದ ದ್ವಂದ್ವ ನೀತಿಯನ್ನ ತೀವ್ರವಾಗಿ ವಿಮರ್ಶಿಸಿದ್ದಾರೆ. ರಾಜಿ ತನ್ನ ವಾದವನ್ನ ಇನ್ನಷ್ಟು ದೃಢವಾಗಿ ಮುಂದುವರಿಸುತ್ತಾಳೆ. ವಿಧವೆಯರ ಮೇಲೆ ನಡೆಯುತ್ತಿರುವ ಅನ್ಯಾಯಕ್ಕೆ ಕಾರಣ ಅವರಲ್ಲ, ಸಮಾಜದ ತಪ್ಪು ಸಂಪ್ರದಾಯಗಳು ಮತ್ತು ಅವುಗಳನ್ನು ಅಂಧವಾಗಿ ಅನುಸರಿಸುವ ಜನರೆಂದು ಹೇಳುತ್ತಾಳೆ. ಶಾಸ್ತ್ರಗಳನ್ನೇ ಉದಾಹರಿಸಿ ವಿಧವಾ ಪುನರ್ವಿವಾಹಕ್ಕೂ ಸಹಮತಿ ಇದೆ ಎಂದು ಸ್ಪಷ್ಟಪಡಿಸುತ್ತಾಳೆ. ಆದರೆ ಜನರು ಶಾಸ್ತ್ರಗಳ ನಿಜ ಅರ್ಥವನ್ನ ತಿಳಿಯದೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದಾರೆ ಎಂದು ಆಕ್ಷೇಪಿಸುತ್ತಾರೆ. ರಾಜಿ ಸಮಾಜದ ಕ್ರೂರತೆಯನ್ನ ತೀವ್ರವಾಗಿ ಖಂಡಿಸುತ್ತಾಳೆ. ವಿಧವೆಯರ ಮೇಲೆ ನಡೆಯುವ ಅನ್ಯಾಯ, ಅವರ ಜೀವನದ ಹಿಂಸೆ ಮತ್ತು ಅದರ ಪರಿಣಾಮವಾಗಿ ಸಮಾಜದಲ್ಲಿ ಉಂಟಾಗುವ ಅನೈತಿಕತೆ, ಧರ್ಮಾಂತರಣೆ ಮುಂತಾದ ಸಮಸ್ಯೆಗಳನ್ನು ವಿವರಿಸುತ್ತಾಳೆ. ಈ ಎಲ್ಲಾ ವಿಚಾರಗಳು ನಾಯಕನ ಮನಸ್ಸಿಗೆ ಆಘಾತವನ್ನುಂಟು ಮಾಡುತ್ತವೆ. ರಾಜಿಯ ಮಾತುಗಳು ನಾಯಕನ ಹೃದಯವನ್ನ ತೀವ್ರವಾಗಿ ಸ್ಪರ್ಶಿಸುತ್ತವೆ. ಅವನೊಳಗಿನ ಮೋಹ ಮತ್ತು ತಪ್ಪು ಕಲ್ಪನೆಗಳು ನಾಶವಾಗಿ ಅವನಿಗೆ ಹೊಸ ಅರಿವು ಉಂಟಾಗುತ್ತದೆ. ಅವನು ತನ್ನ ತಪ್ಪನ್ನ ಅರಿತು ರಾಜಿಯ ಪಾದಗಳಿಗೆ ಬೀಳುತ್ತಾನೆ ಮತ್ತು ತನ್ನ ಜೀವನವನ್ನ ವಿಧವೆಯರ ಉದ್ಧಾರಕ್ಕೆ ಅರ್ಪಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ರಾಜಿ ಅವನ ಈ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡುತ್ತಾಳೆ. ಅವಳು ಹೇಳುವುದೇನೆಂದರೆ, ಒಬ್ಬ ವಿಧವೆಯ ಕಾಲಿಗೆ ಬೀಳುವುದು ಗಂಡಸಿಗೆ ಯೋಗ್ಯವಲ್ಲ,
ಆದರೆ ಅವನು ಮಾಡಿದ ಪ್ರತಿಜ್ಞೆ ನಿಜವಾಗಿದ್ದರೆ ಅವನ ಜೀವನ ಸಾರ್ಥಕವಾಗುತ್ತದೆ ಎಂದು ಆಶೀರ್ವದಿಸುತ್ತಾಳೆ. ಈ ಭಾಗದಲ್ಲಿ ನಾಯಕನ ಮನೋವಿಕಾಸ, ಆತ್ಮಪರಿಶೀಲನೆ ಮತ್ತು ಸಮಾಜದ ಅನ್ಯಾಯದ ವಿರುದ್ಧ ಹೋರಾಟದ ಸಂಕಲ್ಪ ಸ್ಪಷ್ಟವಾಗಿ ತೋರಿಸಲಾಗಿದೆ. ರಾಜಿಯ ಮೂಲಕ ಲೇಖಕಿ ಸಮಾಜ ಸುಧಾರಣೆಯ ಮಹತ್ವವನ್ನು ಒತ್ತಿ ಹೇಳುತ್ತಾರೆ. ನಾಯಕನು ವಿಧವಾ ವಿವಾಹವನ್ನು ತಿರಸ್ಕರಿಸಿದ ನಂತರ ರಾಜಿ ತೀವ್ರ ಕೋಪದಿಂದ ಪ್ರತಿಕ್ರಿಯಿಸುತ್ತಾಳೆ. ಅವಳು ಅವನ ಮಾತುಗಳನ್ನು ಖಂಡಿಸಿ ಗಂಡಸರ ದ್ವಂದ್ವ ನಿಲುವನ್ನು ತೀವ್ರವಾಗಿ ಪ್ರಶ್ನಿಸುತ್ತಾಳೆ. ಹೆಂಡತಿ ಸತ್ತ ಕೆಲವೇ ತಿಂಗಳಲ್ಲಿ ಮತ್ತೊಂದು ಮದುವೆಗೆ ಸಿದ್ಧವಾಗುವ ಗಂಡಸನ್ನ ನೋಡಲು ತಾನೀಗೂ ಆಸೆಯಿಲ್ಲವೆಂದು ಹೇಳುತ್ತಾಳೆ. ರಾಜಿ ಸ್ಪಷ್ಟವಾಗಿ ಹೇಳುತ್ತಾಳೆ, ತಾನು ಅವನನ್ನು ಮದುವೆಯಾಗುವ ಆಸೆ ಇಟ್ಟಿರಲಿಲ್ಲ. ಅಂಥ ಆಸೆ ಇದ್ದರೆ ತನ್ನ ವಿಧವತ್ವವನ್ನು ಅವನಿಂದ ಮರೆ ಮಾಡುತ್ತಿದ್ದಳು. ಅವಳು ನಾಯಕನ ಪ್ರೀತಿಯನ್ನ ಮೋಹ ಎಂದು ತಿರಸ್ಕರಿಸಿ ಅದನ್ನ ನಿಜವಾದ ಪ್ರೀತಿ ಎಂದು ಒಪ್ಪುವುದಿಲ್ಲ. ಮುಂದೆ ರಾಜಿ ತನ್ನ ಜೀವನದ ಗುರಿಯನ್ನ ಹೇಳುತ್ತಾಳೆ. ತನ್ನಂತೆಯೇ ಸಮಾಜದ ಅನ್ಯಾಯಕ್ಕೆ ಒಳಗಾಗಿರುವ ವಿಧವೆಯರ ಉದ್ಧಾರಕ್ಕೆ ಕೆಲಸ ಮಾಡುವುದು. ಅವಳು ಸಮಾಜದ ಅನ್ಯಾಯಗಳನ್ನು ತೀವ್ರವಾಗಿ ಖಂಡಿಸಿ ಬಾಲವಿವಾಹ, ವಿಧವೆಯರ ದುರವಸ್ಥೆ ಮತ್ತು ಅದರ ಪರಿಣಾಮವಾಗಿ ಉಂಟಾಗುವ ಸಮಸ್ಯೆಗಳಾದ ಅನೈತಿಕತೆ, ಭ್ರೂಣ ಹತ್ಯೆ, ಬಾಲಹತ್ಯೆ ಮುಂತಾದವುಗಳನ್ನು ಉಲ್ಲೇಖಿಸುತ್ತಾಳೆ. ಈ ಎಲ್ಲಾ ಅನ್ಯಾಯಗಳಿಗೆ ಕಾರಣ ಯಾರು ಎಂದು ಪ್ರಶ್ನಿಸಿ, ಚಿಕ್ಕ ಬಾಲೆಯರಲ್ಲ, ಆದರೆ ಸಮಾಜದ ಸಂಪ್ರದಾಯಗಳು, ಅಜ್ಞಾನಿ ತಂದೆ ತಾಯಿಗಳು ಮತ್ತು ನಾಯಕನಂತಹ ಗಂಡಸರ ಮನೋಭಾವವೇ ಕಾರಣವೆಂದು ತೀವ್ರವಾಗಿ ಆರೋಪಿಸುತ್ತಾಳೆ. ಈ ಭಾಗದಲ್ಲಿ ರಾಜಿಯ ಧೈರ್ಯ, ಸಮಾಜದ ವಿರುದ್ಧದ ಅವಳ ಹೋರಾಟದ ಮನೋಭಾವ ಮತ್ತು ಮಹಿಳೆಯರ ಮೇಲಿನ ಅನ್ಯಾಯದ ವಿರುದ್ಧದ ತೀವ್ರ ವಿರೋಧ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ.